ನಿನ್ನ ಹತ್ರ ಏನೋ ಬಾತು ರಾಧಾ ಬರೇ ಅವನಿಗೆ ಬಿದ್ದಿರೋದ್ರೆ ಡಬಲ್ ಬೀಳುತ್ತೆ ನಿಮ್ಗಳಿಗೆ. ಏಯ್ ಮುನಿ, ನಿನ್ ಬಾಯಲ್ಲಿ ಇನ್ನೊಂದ್ಸಲಿ ರಾಧಾ ಅಂತ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ರಾಧಾ ನನ್ನ ಹೆಂಡತಿ. ಈ ತರ ಮನೆ ಮುಂದೆ ಬಂದು ಅರ್ಚಾಡೋದು ಕಿರ್ಚಾಡ್ನೆಲ್ಲ ಇಟ್ಕೋಬೇಡ. ಈ ಸರಿ ಬುದ್ಧಿವಾದ ಹೇಳಕ್ ಬಂದಿದ್ದೀನಿ. ಇದನ್ನೇ ರಿಪೀಟ್ ಮಾಡಿದ್ಯೋ ನಾಯಿ ಬೊಗಳ್ತಿದೆ ಅಂತ ಸುಮ್ಮನೆ ಕೂರೋನಲ್ಲ, ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಮಗನೇ. ನೀನ್ ಯಾರು, ನಿನ್ ಲೆವೆಲ್ ಏನು, ನಿನ್ ಹಣೆ ಬರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಲಿಮಿಟ್ ಮೀರಿ ಓವರ್ ಆಗಿ ಆಡಿದ್ರೆ ಎಣಿಸ್ಕೊಂಡು ಬಂದಿದ್ಯಲ್ಲ, ಮತ್ತೆ ಎಣಿಸೋಕೆ ಕಳಿಸ್ಬಿಡ್ತೀನಿ ಕಂಬಿ. ನೀನ್ ಈ ಕೃಷ್ಣ ಎದುರಾಕೊಳ್ತಿದ್ಯಾ ಅನ್ನೋದನ್ನ ಮರಿಬೇಡ. ರಾಧನ್ಗೆ ನೆರಳು ತರ ನಾನಿದ್ದೀನಿ. ನೀನ್ ಅವಳನ್ನಲ್ಲ, ಅವಳ ನೆರಳನ್ನ ಮುಟ್ಬೇಕು ಅಂದ್ರು ನನ್ನ ನೆರಳನ್ನ ದಾಟ್ಬಿಟ್ಟು ಬರ್ಬೇಕು. ಆನಂದ್, ಮೂರ್ತಿಗಳೇ, ಹೋಗಿ ನೋಡಿ ಏನಾಗ್ತಿದೆ ಅಂತ. ನನ್ನ ನೆರಳನ್ನ ಮುಟ್ಟೋದು ಒಂದೇ, ನರ್ಕದ ಬಾಗ್ಲನ್ನ ತಟ್ಟೋದು ಒಂದೇ. ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್. ಹೋಗೋ, ಕರ್ಕೊಂಡೋಗಿಲ್ಲ ಸಾಯ್ಸಾಕ್ಬಿಡ್ತಾ ಇದ್ದೆ. ಸಾಯ್ಬಿಡ್ತೀಯ ಮಗನೇ ಸರ್. ಇವನ್ ಜೀವಂತವಾಗಿರ್ಬೇಕು ಅಂದ್ರೆ ಮೊದ್ಲಿನಿಂದ ಕರ್ಕೊಂಡೋಗಿ. ಲಾಸ್ಟ್ ಟೈಮ್ ಒಪ್ನೆ ಅಂತರಾಗಿದ್ದಾನೆ. ಈಗೇನಾದ್ರು ನನ್ನ ತಲೆ ಕೆಟ್ರೆ ಎಂಟೈರ್ ಪಟಾಲನ್ನ ಒಳ ಕಳಿಸ್ಬಿಡ್ತೀನಿ ಅಷ್ಟೇ. ಏನು ಅಂದೆ? ಬನ್ನಿ ಅಣ್ಣ ಹೋಗೋಣ, ಮತ್ತೆ ಜೈಲ್ಗೆ ಹೋಗೋದು ಬೇಡ. ಬಾಣ ಹೋಗೋಣ ನಾವು, ಬಾಣ ಆಮೇಲೆ ನೋಡ್ಕೊಳ್ಳೋಣ. ನೋಡ್ಕೊಳ್ತೀನ ರಾಜ್ಕಲ್.